ರೋಬೋಟಿಕ್ ಸರ್ಜರಿ ಅಂದರೆ ರೋಬೋ ಸರ್ಜರಿ ಮಾಡೋದಲ್ಲ ಒಂದು ಪ್ರಶ್ನೆ. ಈ ರೋಬೋಟಿಕ್ ಸರ್ಜರಿಯು ಸಹ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಇನ್ನೊಂದು ವಿಧಾನ. ಈಗ ಲ್ಯಾಪ್ರೋಸ್ಕೋಪಿ ಒಂದು ವಿಧಾನ ಆದರೆ ರೋಬೋಟಿಕ್ ಸರ್ಜರಿ ಇನ್ನೊಂದು ವಿಧಾನ. ಸೊ ಇದೇನಂದರೆ ಬೇಸಿಕಲಿ ಈಗ ನಾನು ಈಗ ಒಂದು ತುಂಬ ಸಿಂಪಲ್ ಫಾರ್ಮಲ್ಲಿ ಹೇಳಬೇಕಾದ್ರೆ ನಮ್ಮ ಫೋನ್ ಇಟ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಇತ್ತು, ಆಮೇಲೆ ಮೊಬೈಲ್ ಫೋನ್ ಬಂತು, ಆಮೇಲೆ ಸ್ಮಾರ್ಟ್ ಫೋನ್ ಬಂತು. ಈಗ ಲ್ಯಾಂಡ್ಲೈನ್ ಒಂದು ಓಪನ್ ಸರ್ಜರಿ ಆದರೆ ಒಂದು ನಾರ್ಮಲ್ ಫೋನು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ಬೋದು, ಈ ಸ್ಮಾರ್ಟ್ ಫೋನು ರೋಬೋಟಿಕ್ ಸರ್ಜರಿ ಅಂತ ಹೇಳ್ಬೋದು. ಯಾಕಂದರೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ನಾನು ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಹೇಗೆ ನಾನು ಒಂದು 4-5 ಹೋಲಲ್ಲಿ ಉಪಕರಣಗಳು ಪಾಸ್ ಮಾಡಿ ಸರ್ಜರಿ ಮಾಡ್ತೇನೆ ಅಂತ ಹೇಳಿದೆ, ಅದೇ ರೀತಿಯಲ್ಲಿ ಇದು ಸಹ ಅದೇ ಚಿಕ್ಕ ಹೋಲಲ್ಲೇ ಸರ್ಜರಿ ಮಾಡುವಂಥದ್ದು. ಬಟ್ ಇದರಲ್ಲಿ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ನಮ್ಮ ಉಪಕರಣಗಳು ರೋಬೋಟಿಕ್ ಇನ್ಸ್ಟ್ರೂಮೆಂಟ್ಸ್. ಆ ರೋಬೋಟಿಕ್ ಉಪಕರಣಗಳನ್ನು ನಾವು ಉಪಯೋಗಿಸಿ ಸರ್ಜರಿ ಮಾಡ್ತೇವೆ. ಇದು ಹೇಗೆ ಡಿಫ್ರೆಂಟ್ ಬರ್ತದೆ ಅಂದರೆ ಅದರ ಸೂಕ್ಷ್ಮತೆ. ಈಗ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಉಪಕರಣಗಳನ್ನು ಹೋಲಿಕೆ ಮಾಡಿದರೆ ರೋಬೋಟಿಕ್ ಉಪಕರಣಗಳು ತುಂಬ ಸೂಕ್ಷ್ಮ, ಅದರ ಮೂವ್ಮೆಂಟ್ಗಳು ಅಷ್ಟು ರಿಫೈನ್ಡ್ ಆಗಿರ್ತದೆ. ಅದರ ಪ್ರಿಸಿಷನ್ ಅಂದರೆ ಅದು ಎಕ್ಸಾಕ್ಟ್ಲಿ ನಮಗೆ ಹೇಗೆ ಕಟ್ ಮಾಡಬೇಕು, ಹೇಗೆ ಹೊಲಿಬೇಕು, ಅದು ಎಕ್ಸಾಕ್ಟ್ ಪ್ರಿಸಿಷನ್ ಅದರಲ್ಲಿ ನಮಗೆ ಸಿಗ್ತದೆ.